ಇನ್ನು ರಾಜ್ಯ ಬಿಜೆಪಿ ಸರ್ಕಾರ ವಜಾಕ್ಕೆ ಆಗ್ರಹಿಸಿ ಕಾಂಗ್ರೆಸ್ ಬೆಂಗಳೂರಿನ 4 ದಿಕ್ಕುಗಳಲ್ಲೂ ಬೀದಿಗಿಳಿದಿದೆ. ರಾಜಭವನ ರಸ್ತೆಯಲ್ಲಿ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು ವಿನೂತನ ರೀತಿಯ ಪ್ರತಿಭಟನೆ ನಡೆಸಿದರು. ಪೊರಕ್ಕೆ ಖಾಲಿ ಕೊಡಗಳನ್ನು ಹಿಡಿದು ಪ್ರತಿಭಟನೆಗೆ ಮುಂದಾದರು. ಬಿಜೆಪಿ ಕಾರ್ಯಕರ್ತರ ಪ್ರತಿಕೃತಿ ದಹಿಸಿದರು. ಈ ವೇಳೆ ಪೊಲೀಸರು ಹಾಗೂ ಮಹಿಳಾ ಕಾರ್ಯಕರ್ತರ ನಡುವೆ ಚಕಮಕಿ ನಡೆಯಿತು. ಆಗ ಪ್ರತಿಭಟನಾಕಾರರನ್ನ ಪೊಲೀಸರು ಬಂಧಿಸಿದರು. ಬೆಂಗಳೂರಿನ 4 ದಿಕ್ಕುಗಳಲ್ಲಿ ಹೆದ್ದಾರಿ ಬಂದ್ ಮಾಡುವ ಮೂಲಕ ರಾಜ್ಯ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಬೀದಿಗಿಳಿದಿದೆ. ಈಗಾಗಲೇ ರಾಜ್ಯಪಾಲರು ಮಾಡಿರುವಂತಹ ಶಿಫಾರಸನ್ನ ಪುರಸ್ಕರಿಸಬೇಕು, ಬಿಜೆಪಿ ಸರ್ಕಾರಕ್ಕೆ ಯಾವುದೇ ಕಾರಣಕ್ಕೂ ಜೀವದಾನ ನೀಡಬಾರದು, ಸರ್ಕಾರವನ್ನ ವಜಾಗೊಳಿಸಬೇಕು ಅಂತ ಆಗ್ರಹಿಸಿ ರಾಜ್ಯ ಕಾಂಗ್ರೆಸ್ ನಾಯಕರು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಬೆಂಗಳೂರು ಪ್ರವೇಶಿಸುವಂತಹ ಮುಖ್ಯ ಹೆದ್ದಾರಿಗಳು ಸೇರಿದಂತೆ ಬೆಂಗಳೂರಿನ ಹಲವೆಡೆ ಪ್ರತಿಭಟನೆಯನ್ನ ರಸ್ತೆ ತಡೆಯನ್ನ ಕಾಂಗ್ರೆಸ್ ನಾಯಕರು ಹಮ್ಮಿಕೊಂಡಿದ್ದಾರೆ. ಇನ್ನು ಯಲಹಂಕ ಬಳಿ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ನ ನಾಯಕರನ್ನ ಬಂಧಿಸಲಾಗಿದೆ. ಬೆಂಗಳೂರಿನಲ್ಲಿ ನಡೀತಾ ಇದ್ದಂತಹ ಪ್ರತಿಭಟನೆ ವೇಳೆ ಸಿದ್ದರಾಮಯ್ಯ ಸೇರಿದಂತೆ ಎಚ್.ಕೆ. ಪಾಟೀಲ್ ಕಾಂಗ್ರೆಸ್ನ ಮುಖಂಡರನ್ನ ಬಂಧಿಸಲಾಗಿದೆ. ಒಟ್ಟಾರೆ ನಿನ್ನೆಷ್ಟೇ ಒಂದು ನಿರ್ಧಾರಕ್ಕೆ ಬಂದಿತ್ತು. ರಾಜ್ಯ ಕಾಂಗ್ರೆಸ್ ಬಿಜೆಪಿ ಸರ್ಕಾರವನ್ನ ವಜಾಗೊಳಿಸಬೇಕು ಅಂತ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರುವ ಮೂಲಕ ಬೆಂಗಳೂರು ಪ್ರವೇಶಿಸುವಂತಹ ಮುಖ್ಯ ಹೆದ್ದಾರಿಗಳು ಸೇರಿದಂತೆ ಒಟ್ಟು 10 ತಾಣಗಳಲ್ಲಿ ರಸ್ತೆ ತಡೆಯನ್ನ ಹಮ್ಮಿಕೊಂಡಿದೆ ರಾಜ್ಯ ಕಾಂಗ್ರೆಸ್. ರಸ್ತೆ ತಡೆಯಲ್ಲಿರುವಂತಹ ತಾಣಗಳ ವೀಕ್ಷಕರ ಮಾಹಿತಿಗೋಸ್ಕರ ಮೈಸೂರು ರಸ್ತೆ, ಮಡಿವಾಳ ಚೆಕ್ ಪೋಸ್ಟ್, ನಾಗವಾರ ವೃತ್ತ ಸೇರಿದಂತೆ ಹಲವೆಡೆ ಈ ರೀತಿ ರಸ್ತೆ ತಡೆಯನ್ನ ಹಮ್ಮಿಕೊಂಡಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಅರವಿಂದ್ ಬಿರಾದಾರ್ ಅವರಿಂದ. ಅರವಿಂದ್, ಎಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು ಸಿದ್ದರಾಮಯ್ಯ ಸೇರಿದಂತೆ ಪ್ರಮುಖ ಮುಖಂಡರೆಲ್ಲ ಅರೆಸ್ಟ್ ಮಾಡಲಾಗಿದೆಯಾ ಅವರನ್ನ? ಅಷ್ಟು ಶ್ವೇತ, ಏನಂತಂದ್ರೆ ಪ್ರಮುಖ ಮುಖಂಡರಾದಂತಹ ಸಿದ್ದರಾಮಯ್ಯ ಅವರು ಮಾಜಿ ಕೇಂದ್ರ ಸಚಿವರಾದಂತಹ ಜಾಫರ್ ಶರೀಫ್ ಅವರು ಅವರನ್ನೆಲ್ಲರೂ ಪೊಲೀಸರು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೋಗುವ ಮಾರ್ಗದಲ್ಲಿ ಅಂದ್ರೆ ಕೋಗಿಲು ವೃತ್ತದ ಬಳಿ ಇವರೆಲ್ಲರೂ ರಸ್ತೆ ತಡೆಯನ್ನ ನಡೆಸಿ ಪ್ರತಿಭಟನೆ ನಡೆಸಿದ್ರು. ಇವರ ಬೇಡಿಕೆ ಒಂದೇ, ಈ ಭ್ರಷ್ಟ ಸರ್ಕಾರ ತೊಲಗಬೇಕು ರಾಜ್ಯದಿಂದ, ಅಲ್ಲಿವರೆಗೂ ಕೂಡ ನಾವು ಹೋರಾಟವನ್ನು ಮುಂದುವರಿಸೋದಿಲ್ಲ. ರಾಜ್ಯಪಾಲರು ಏನು ರಾಷ್ಟ್ರಪತಿಗಳಿಗೆ ಲೆಟರ್ ಬರೆದಿದ್ದಾರೆ, ಆ ಪತ್ರದ ಮುಖಾಂತರ ಅಂದ್ರೆ ರಾಜ್ಯಪಾಲರು ಬರೆದಂತ ಪತ್ರದ ಅನ್ವಯ ರಾಷ್ಟ್ರಪತಿಗೆ ಆಡಳಿತ ಬರಲೇಬೇಕು ರಾಜ್ಯದಲ್ಲಿ ಅಂತ ಹೇಳಿದ್ದಾರೆ. ಅರವಿಂದ್, ಈ ನಿರ್ಧಾರವನ್ನ ನಿನ್ನೆ ಕೈಗೊಂಡಿದ್ರು ರಾಜ್ಯ ಕಾಂಗ್ರೆಸ್ ನಾಯಕರು. ಹೀಗಾಗಿ ಇದೆಲ್ಲವೂ ಕೂಡ ಒಂದ್ ರೀತಿ ನಿರೀಕ್ಷಿತವಾಗಿತ್ತು. ಹೀಗಾಗಿ ಅರೆಸ್ಟ್ ಮಾಡಕ್ ಏನ್ ಕಾರಣ ಇವರಿಗೆ? ಈ ಬಗ್ಗೆ ಸಿದ್ದರಾಮಯ್ಯ ಅವರು ಪ್ರೊಟೆಸ್ಟ್ ಮಾಡ್ತಾ ಇದ್ರೆ ಹೇಗೆ?
ಹೌದು, ಸಿದ್ದರಾಮಯ್ಯ ಅವರು ಕೂಡ ಇಲ್ಲಿ ಕೋಗಿಲ ವೃತ್ತದ ಬಳಿ ರಸ್ತೆ ಮೇಲೆ ಕೂತ್ಕೊಂಡು ಪ್ರತಿಭಟನೆ ನಡೆಸ್ತಾ ಇದ್ರು. ಇದರಿಂದ ಸಂಚಾರಕ್ಕೆ ಕೂಡ ತುಂಬಾ ದಟ್ಟಣೆ ಉಂಟಾಗಿತ್ತು. ಇದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೋಗೋ ಮಾರ್ಗ ಆಗಿರೋದ್ರಿಂದ ಸುಮಾರು ಸಂಚಾರ ವ್ಯತ್ಯಯ ಉಂಟಾದ ಕಾರಣ ಅವರನ್ನ ಮನವೊಲಿಸಲು ಪೊಲೀಸರು ಪ್ರಯತ್ನ ಪಟ್ಟರು. ಆದ್ರೆ ಅವ್ರು ಪಟ್ಟು ಬಿಡದ ಸಿದ್ದರಾಮಯ್ಯನವರನ್ನ ಅನಿವಾರ್ಯವಾಗಿ ಪೊಲೀಸರು ತಮ್ಮ ವಶಕ್ಕೆ ತೆಗೆದುಕೊಳ್ಬೇಕಾಯ್ತು. ಶ್ವೇತಾ, ಯಾರೆಲ್ಲ ಇದಾರೆ ಈಗ? ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರಾ? ಪೊಲೀಸ್ ಜೀಪಲ್ಲೇ ಕೂರಿಸಿದಾರ ಹೇಗೆ ಅರವಿಂದ್? ಇಲ್ಲ, ಅವರನ್ನ BMTC ಸಾರಿಗೆ ಬಸ್ ನಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಎಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿಲ್ಲ. ಆದ್ರೆ ಜಾಫರ್ ಸಿದ್ದರಾಮಯ್ಯ, ಕೃಷ್ಣ ಬೈರೇಗೌಡ, ಮಾಜಿ ಸಚಿವರಾದ HM ರೇವಣ್ಣ, BL ಶಂಕರ್ ಇನ್ನಿತರೆ ಕಾಂಗ್ರೆಸ್ ಮುಖಂಡರು ಹಾಗೂ ನೂರಾರು ಕಾರ್ಯಕರ್ತರನ್ನ BMTC ಬಸ್ ನಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಶ್ವೇತಾ, ಇದರಿಂದ ಉಳಿದಂತಹ ಕಾರ್ಯಕರ್ತರು ರೊಚ್ಚಿಗೆ ಹೇಳ್ತಾ ಇದಾರ, ಆಕ್ರೋಶಗೊಳ್ತಾ ಇದಾರ, ಹೇಗೆ ಪ್ರತಿಭಟನೆ ಮಾಡ್ತಾ ಇದಾರೆ ಅಲ್ಲಿ? ಇಲ್ಲ, ಸದ್ಯಕ್ಕೆ ಪೊಲೀಸರು ಆ ಪ್ರತಿಭಟನೆಯನ್ನ ನಿಯಂತ್ರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈಗ ಸಂಚಾರಕ್ಕೆ ಮುಕ್ತ ಮಾಡಿದ್ದಾರೆ. ಆದ್ರೆ ಈ ಕಾರ್ಯಕರ್ತರದಾಗ್ಲಿ ಅಥವಾ ಮುಖಂಡರದಾಗ್ಲಿ ಒಂದೇ ಬೇಡಿಕೆ, ರಾಜ್ಯದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ. ಬಿಜೆಪಿ ಸರ್ಕಾರ ಬಂದಾಗಿನಿಂದ ಭ್ರಷ್ಟಾಚಾರ ಹೆಚ್ಚಾಗಿದೆ. ಹೀಗಾಗಿ ಭ್ರಷ್ಟ ಬಿಜೆಪಿ ಸರ್ಕಾರವನ್ನ ಕೂಡಲೇ ಕಿತ್ತೊಗೆಯಬೇಕು. ಕಿತ್ತೊಗೆಯೋದೊಂದೇ ನಮ್ಮ ಗುರಿ. ಹೀಗಾಗಿ ರಾಷ್ಟ್ರಪತಿ ಆಡಳಿತ, ರಾಜ್ಯದ ಹಿತದೃಷ್ಟಿಯಿಂದ ರಾಷ್ಟ್ರಪತಿ ಆಡಳಿತ ಬರಲೇಬೇಕಾದಂತ ಅನಿವಾರ್ಯತೆ ಇದೆ. ರಾಷ್ಟ್ರಪತಿ ಆಡಳಿತ ಬರೋವರೆಗೂ ಒಂದ್ ವೇಳೆ ಕೇಂದ್ರ ಸರ್ಕಾರ ರಾಷ್ಟ್ರಪತಿ ಆಡಳಿತಕ್ಕೆ ಅನುಮತಿ ನೀಡದೇ ಇದ್ರೆ ರಾಜ್ಯ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ರಾಜ್ಯವ್ಯಾಪಿ ಹೋರಾಟ ನಡೆಸುತ್ತೆ ಅಂತ ಕೂಡ ಹೇಳಿದ್ದಾರೆ. ಶ್ವೇತಾ, ಧನ್ಯವಾದ ಅರವಿಂದ್. ಎಲ್ಲ ಮಾಹಿತಿಗಾಗಿ. ಬಿಜೆಪಿ ಸರ್ಕಾರ ವಜಾಗೊಳಿಸಬೇಕು ಅನ್ನುವಂತಹ ಏಕೈಕ ಕಾರಣದೊಂದಿಗೆ ಬೀದಿಗಿಳಿದಿರುವಂತಹ ಕಾಂಗ್ರೆಸ್ ನಾಯಕರು ಬೆಂಗಳೂರು ಪ್ರವೇಶಿಸುವಂತಹ ಮುಖ್ಯ ಹೆದ್ದಾರಿಗಳು ಸೇರಿದಂತೆ ಹಲವೆಡೆ ಹಲವು ತಾಣಗಳಲ್ಲಿ ರಸ್ತೆ ತಡೆಯನ್ನ ಹಮ್ಮಿಕೊಂಡಿದೆ ಕಾಂಗ್ರೆಸ್ ಮುಖಂಡರಾದ ಸಿದ್ದರಾಮಯ್ಯ, ಜಾಫರ್ ಶರೀಫ್, HK ಪಾಟೀಲ್ ಸೇರಿದಂತೆ ಪ್ರಮುಖ ಕಾಂಗ್ರೆಸ್ ಮುಖಂಡರೆಲ್ಲ ಯಲಹಂಕದ ಬಳಿ ಪ್ರತಿಭಟನೆ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಇಲ್ಲ ಸರ್, ಈಗ ಸಿದ್ದರಾಮಯ್ಯ ಅರೆಸ್ಟ್ ಮಾಡಿದ್ರು. ಬನ್ನಿ ಸಾಕು ಬರ್ರಿ. ಮುಖ್ಯವಾದ
ಗೊತ್ತಿಲ್ಲ ಈ ಸರ್ಕಾರ ಹೋಗೋವರೆಗೂ ಈ ಹೋರಾಟ ಮುಂದುವರಿತದೆ. ಸಂವಿಧಾನ ಬಾಹಿರವಾದಂಥ ಸ್ಪೀಕರ್ ಮತ್ತು ಯಡಿಯೂರಪ್ಪ ಹೋಗೋವರೆಗೂ ಈ ಚಳವಳಿ ನಡೀತದೆ. And Mr. Speaker, who has saved this government by ಸಾಕ ಸ್ವಾಮಿ ಟೀ ಕೊಡ್ತೀವಿ ಹೋಗೋಣ ಮೊದಲ ಮಕ್ಕ ತೊಳ್ಕೊಳ್ಳೋಣ. ಪ್ರತಿಭಟನಾ ನಿರತ ಕಾಂಗ್ರೆಸ್ ಮುಖಂಡರಾದ ಸಿದ್ದರಾಮಯ್ಯ, ಜಾಫರ್ ಶರೀಫ್, ಎಚ್ ಕೆ ಪಾಟೀಲ್, ಬಿಎಲ್ ಶಂಕರ್, ಕೃಷ್ಣ ಬೈರೇಗೌಡ ಸೇರಿದಂತೆ ಸಾಕಷ್ಟು ಕಾಂಗ್ರೆಸ್ ಮುಖಂಡರು, ಕಾಂಗ್ರೆಸ್ ಕಾರ್ಯಕರ್ತರನ್ನ ಪೊಲೀಸರು ತಮ್ಮ ವಶಕ್ಕೆ ಪಡೆದು ಬಿಎಂಟಿಸಿ ಬಸ್ನಲ್ಲಿ ಕರೆದುಕೊಂಡಿದ್ದಾರೆ. ಬೆಂಗಳೂರಿನ ಯಲಹಂಕದ ಬಳಿ ಇವರು ರಸ್ತೆ ತಡೆ ನಡೆಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೋಗುವಂತಹ ರಸ್ತೆ ಇದು, ಹೀಗಾಗಿ ಸಾರ್ವಜನಿಕ ಸಂಚಾರಕ್ಕೆ ತೊಂದರೆ ಆಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಇವರನ್ನೆಲ್ಲ ಬಂಧಿಸಿ ಪೊಲೀಸರು ಬಿಎಂಟಿಸಿ ಬಸ್ನಲ್ಲಿ ಕರೆದುಕೊಂಡು ಹೋಗಿದ್ದಾರೆ. ಇಂಥ ಸರ್ಕಾರ, ಬಿಜೆಪಿ ಭ್ರಷ್ಟ ಸರ್ಕಾರ ಉರುಳಿಸೋವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಕಾಂಗ್ರೆಸ್ ನಾಯಕರು ಪುನರುಚ್ಚರಿಸಿದ್ದಾರೆ.